ಏನು ಮಾಡಲಿ ರಮ್ಯಾ? ಮನೆಯಲ್ಲಿ ವಯಸ್ಸಿಗೆ ಬಂದಿರುವ ತಂಗಿ ಇದ್ದಾಳೆ. ಒಂದು ಕಡೆ ಒಳಗೆ ವರವನ್ನು ಹುಡುಕಿ ಮದುವೆ ಮಾಡುವ ತನಕ ನನಗೆ ಈ ಕಷ್ಟ ತಪ್ಪಿದ್ದಲ್ಲ ತಾನೆ ರಮ್ಯಾ? ಅವಳ ಅಣ್ಣನಾಗಿ ಅವಳಿಗೆ ಒಂದು ಕಡೆ ಗಂಡನ್ನು ಹುಡುಕಿ ಮದುವೆ ಮಾಡುವ ತನಕ ಮದುವೆ ಮಾಡುವ ಜವಾಬ್ದಾರಿಯು ನನ್ನ ಮೇಲಿದೆ. ಹೇಳು ರಮ್ಯಾ, ಇದು ನಿಜ ತಾನೆ? ಹೌದೌದ್ ಬಿಡಪ್ಪ. ನನ್ ತಂಗಿ ಹಾಗಿರ್ಬೇಕು, ನನ್ ತಂಗಿ ಹೀಗಿರ್ಬೇಕು, ನನ್ ತಂಗಿ ಮಹಾರಾಣಿ ತರ ಇರ್ಬೇಕು ಅನ್ಕೊಂತ್ಯ. ಆದ್ರೆ ನಿನ್ ತಂಗಿ ಮೇಲೆ ಇರೋ ಪ್ರೀತಿ ಒಂಚೂರು ಅದ್ರ ನನ್ನ ಮೇಲಿದ್ಯಾ? ಯಾರು ಹೇಳಿದ್ದು ಚಿನ್ನ? ನಿನ್ನ ಈ ಸೌಂದರ್ಯವನ್ನು ಯಾವ ರಾಣಿಗಿಂತಲೂ ಕಮ್ಮಿ ಇಲ್ಲ. ಆ ಬ್ರಹ್ಮನು ನಿನ್ನನ್ನು ಘನಘೋರ ತಪಸ್ಸು ಮಾಡಿ ಸೃಷ್ಟಿಸಿದ್ದಾನೆ ಎಂದು ಕಾಣುತ್ತದೆ. ಅಬ್ಬಬ್ಬ, ಈ ಮಾತು ನೀವ ಹೇಳ್ತಾ ಇರೋದು? ಏಕೆ? ನನಗೂ ಮನಸ್ಸಿದೆ ಕಣೆ. ಈ ಚಿಗುರೆಲೆಯ ನಯನದಲ್ಲೂ ದಾಳಿಂಬೆ ಅಂತ ಈ ನಿನ್ನ ಹಲ್ಲು, ಆ ತೊಂಡೆಣ್ಣಿನಂತ ಈ ನಿನ್ನ ತುಟಿ, ಆ ಚಂದನ ಬೆಳಕನ್ನೇ ಕಂಪಿಸುವ ಈ ನಿನ್ನ ಕಣ್ಣುಗಳು, ಇದನ್ನೆಲ್ಲ ನೋಡುತ್ತಿದ್ದರೆ ಯಾರಿಗೆ ತಾನೇ ಸುಮ್ಮನಿರಬೇಕೆನ್ನಿಸುತ್ತದೆ. ಹತ್ತಿರ ಬಾರಿ ನನ್ನ ಚಿನ್ನ, ಹತ್ತಿರ ಬಾ. ತೆಗೆಯುವ ಬೀಗದ ಕೈ, ಬೀಗದ ಕೈ.
ನಾವು ಇತ್ತ ಕಡೆ ಯಾರೋ ಬರೋ ಹಾಗೆ ಕಾಣಿಸ್ತಿದೆ. ನಮ್ಮಿಬ್ಬರ ವಿಚಾರ ಯಾರಿಗೂ ತಿಳಿಯಬಾರದು. ಹೌದು ರಮ್ಯಾ, ನೀನು ಹೇಳುವುದು ನಿಜ. ನಾನು ಈಗಲೇ ಹೊರಡುತ್ತೇನೆ. ನೀನು ಸ್ವಲ್ಪ ಹುಷಾರಾಗಿರು, ಸರಿನಾ? Okay, bye. ಓಕೆ, ನಾ ಇನ್ನು ಬರಲಿ ನನ್ನ ಚಿನ್ನ.